ಇಲ್ಲ BJPಗೆ ಕೊಡಿ. JDS ಅಭ್ಯರ್ಥಿ BJP ಸಿಂಬಲಲ್ಲಿ ನಿಂತ್ಕೊಳ್ಳೋದಂತೆ, BJP ಅಭ್ಯರ್ಥಿ JDS ಸಿಂಬಲಲ್ಲಿ ನಿಂತ್ಕೊಳ್ಳೋದಂತೆ. ಏನಿದು? ಜನಗಳು ಕನ್ಫ್ಯೂಷನ್ ಮಾಡಿ ಗಬ್ಬೆಬ್ಬಿಸ್ತಾ ಇದ್ದೀರಿ. 100ಕ್ಕೂ 100ರಷ್ಟು ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ 28 ಕ್ಷೇತ್ರಗಳ ಪೈಕಿ ನೀವು ಏನು ತಿಪ್ಪರ್ಲಾಗ ಹಾಕೋದು ಸಿಂಗಲ್ ಡಿಜಿಟ್ ಕ್ರಾಸ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. BJP JDS ಸಿಂಗಲ್ ಡಿಜಿಟ್ ಕ್ರಾಸ್ ಮಾಡೋಕ್ಕಾಗಲ್ಲ. ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅನ್ನುವಂಥದ್ದು ದಯಮಾಡಿ ಒಂದು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ನಮ್ಮ ಕಾಂಗ್ರೆಸ್ ಪಕ್ಷ ಕನಿಷ್ಠ 20 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ. ಕನಿಷ್ಠ ನಮ್ಮ ಟಾರ್ಗೆಟ್ಟು 20ರಿಂದ 22, 23. ನಾವು ನಿಮ್ಮ ಥರ ಸುಳ್ಳು ಹೇಳಲ್ಲ. 28ಕ್ಕೆ 28, 28ಕ್ಕೆ 32 ಅಂತ ಹೇಳಲ್ಲ ನಾವು. ನಮಗೆ ಇರುವಂಥ ಮಾಹಿತಿ, ನಾವು ಮಾಡ್ತಾ ಇರುವಂಥ ಕೆಲಸ, ನಾವು ಮಾಡ್ತಾ ಇರುವಂಥ ಒಂದು ಸಂಘಟನೆ, ನಮ್ಮ ಸರ್ವೆ ಪ್ರಕಾರ ವಿ ಆರ್ ಗೋಯಿಂಗ್ ಟು ಕ್ರಾಸ್ ಮೋರ್ ದೆನ್ 20. ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಲಿ 100ಕ್ಕೂ 100ರಷ್ಟು 2 ಲಕ್ಷ ಮತದಾರರ ಅಂತರದಲ್ಲಿ ನಾವು ಗೆಲ್ತೀವಿ. ವಿ ಆರ್ ಗೋಯಿಂಗ್ ಟು ವಿನ್ ವಿತ್ ಮೋರ್ ದೆನ್ 2 lakhs ಲೀಡ್. ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ 80,000 ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೀವು ಯಾವ ಸ್ವ್ಯಾಪಿಂಗನ ಮಾಡ್ಕೊಳ್ಳಿ, ನಿಮ್ಮ ಹಳೆ ಅಭ್ಯರ್ಥಿಗನ ಕೊಟ್ಕೊಳ್ಳಿ, ಯಾರಿಗೆ ಕೊಟ್ಟರು ನಾವು ತಲೆ ಕೆಡಿಸ್ಕೊತಾ ಇಲ್ಲ. ನಾವು ಏನು ಮಾಡಬೇಕು, ಎಲ್ಲೆಲ್ಲಿ ಸಂಘಟನೆ ಮಾಡಬೇಕು, ಈಗಾಗಲೇ ಶುರು ಮಾಡಿದ್ದೀವಿ. ಕ್ಯಾಂಡಿಡೇಟ್ಸ್ಗಳ ಅನೌನ್ಸ್ಮೆಂಟ್ ಮಾತ್ರ ಬಾಕಿ ಇದೆ. ಅದು ಮಾರ್ಚ್ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕು ಇಡೀ ದೇಶಾದ್ಯಂತ ಮೊದಲನೇ ಹಂತದಲ್ಲಿ ಒಂದು 150ರಿಂದ 200 ಕ್ಯಾಂಡಿಡೇಟ್ಸ್ನ ನಾವು ಬಿಡುಗಡೆ ಮಾಡುವಂಥ ಕೆಲಸವನ್ನು ನಮ್ಮ ಹೈಕಮಾಂಡ್ ಮಾಡುತ್ತೆ. ಅಲ್ಲ ಬಂದ್ಬಿಟ್ಟೆ ಮುಗಿಸ್ಬಿಡ್ತೀನಿ, ಆಮೇಲೆ ಮರ್ಸ್ಬಿಡ್ತೀವಿ ಅದಕ್ಕೋಸ್ಕರ. ಆಮೇಲೆ ಈ ಅಲ್ಲ ಕೋಲಾರ ಮತ್ತು ತುಮಕೂರು ಸ್ವ್ಯಾಪಿಂಗ್, ಕೋಲಾರ ಮತ್ತು ತುಮಕೂರು ಅಂತ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದು, ಮಾಧ್ಯಮದಲ್ಲಿ ಓದಿದ್ದು, ಇಂಗ್ಲೀಷ್ ಮಾಧ್ಯಮದಲ್ಲಿ ನಾನು ಓದಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ. ಈಗ ಮೊನ್ನೆ ಎಲ್ಲ ಒಂದಷ್ಟು ಪತ್ರಿಕೆಗಳಲ್ಲಿ ಗಮನಿಸಿದ್ದೀನಿ. ಮೈಸೂರಲ್ಲೂ ಕೂಡ ಸ್ವ್ಯಾಪಿಂಗ್ ಅಂತ ಕಾಣ್ತಾ ಇದ್ದೀನಿ.